ನಮಸ್ಕಾರ ಗಾಯ್ಸ್, ಇವತ್ತಿನ ಕತೆ ಶುರು ಮಾಡೋಣ ಬನ್ನಿ. ಎಲ್ಲಿದೆಯಪ್ಪ ಅಂದರೆ ಹೊಲ್ದ ಹತ್ರ ಇದ್ದೀನಿ. ಯಾಕೆ ಅಂದರೆ ನೆನ್ಗಡ್ಲೆ ಹಾಕಿದ್ದೀವಲ್ಲ, ಇಲ್ಲಿ ತೋರಿಸ್ತೀನಿ ನೋಡ್ರಿ. ನೆನ್ಗಡ್ಲೆ ಈ ನವಿಲುಗಳು ಬರ್ತಾವೆ ಗೊತ್ತಾ ಗೈಸ್. ನವಿಲುಗಳು ಬಂದ್ಬಿಟ್ಟು ಈ ಥರ ಪೂರ್ತಿ ನೆನ್ಗಡ್ಲೆ ಎಲ್ಲ ಕೆರಿತಾವೆ, ಹಾಕ್ಕೊಂಡು ಪೂರ್ತಿ ಕೆರೆದ್ಬಿಡ್ತಾವೆ. ಕೆರೆದ್ಬಿಟ್ಟು ತಿಂದ್ಬಿಟ್ಟು ಹೋಗ್ತವೆ ಪೂರ್ತಿ, ನಮಗೇನು ಉಳಿಸಲ್ಲ. ಅದಕ್ಕೆ ನವಿಲು ಕಾಯಕ್ಕೆ ಬೆಳಗ್ಗೆ ಬಂದೀನಿ. ಈಗ ತಂತಿ ಬಿಟ್ಟಿದ್ದೀವಿ ಬಿಕಾಸ್ ಹಂದಿ ಕಾಟಕ್ಕೂ ತಂತಿ, ನವಿಲು ಕಾಟಕ್ಕೆ ಏನೂ ಇಲ್ಲ, ನಾವೇ ಬರಬೇಕು. ಅಲ್ಲೇ ಟೈಮ್ ಆಗಿದೆ ಗೈಸ್, ಬೆಳಗ್ಗೆ ಆಗಿದೆ. ಅದೇ ಸೂರ್ಯ ಹುಟ್ಟಾ ಇದ್ದಾನೆ. ಈಗ ಸೂರ್ಯನ ಕಿರಣಗಳು ಬಂದು ಬೀಳ್ತಾ ಇದೆ ಮಖದ ಮೇಲೆ. ಸೂರ್ಯನ ಕಿರಣಗಳು ಬಂದು ಬೀಳ್ತಾ ಇದೆ ಮಖದ ಮೇಲೆ ನೋಡಿ. ಸೀರೆ ಎಲ್ಲ ಕಟ್ಟಿದ್ದೀವಿ, ನವಿಲುಗಳು ಬಂದರೆ ಒಳಗೋಗ್ಲಿ ಅಂತ. ಅದಕ್ಕೆ ಕೆರಿತಾವೆ ಗಾಯ್ಸ್ ಪೂರ್ತಿ. ಒಮ್ಮೆ ತೊಟ್ನಿ ಕಾಳೆ ಸಿಗಲಿಲ್ಲ ಈ ವರ್ಷ. ಎಲ್ಲ ಬರೀ ತಿಂದು ಹೋಗೋದಂದ್ರೆ ನವಿಲುಗಳೇ ಬಂದು ತಿಂದು ಹೋಗ್ತವೆ. ರಾಗಿ ಒಂದು ತಿನ್ನಲ್ಲ ಅಷ್ಟೇ. ರಾಗಿ ಒಂದು ತಿಂದಾಗ ಇನ್ನೆಲ್ಲ ತಿಂತವೆ ಗೈಸ್. ರಾಗಿ ಅಂದರೆ ತಿನ್ನೋಕ್ಕಾಗಲ್ಲ, ಒಣಗಿದ ಮೇಲೆ ತಿನ್ನೋಕ್ಕಾಗೋದು ರಾಗಿನ. ಅದಕ್ಕೆ ಫಸ್ಟು ಈ ನೆನ್ಗಡ್ಲೆ ಹಾಕ್ತೀವಲ್ಲ, ನೆನ್ಗಡ್ಲೆ ತೊಟ್ನಿ ಕಾಳಿಗೆ ಬಂದ್ಬಿಡ್ತವೆ. ಎಲ್ಲಿದ್ರು ಬಂದ್ಬಿಡ್ತವೆ. ಅಕ್ಕಿ ನವಿಲು ಇವತ್ತು ಬಂದಿಲ್ಲಪ್ಪ, ತೋರಿಸ್ತೀನಿ ತಡ್ರಿ ಬಂದಮೇಲೆ ಹೆಂಗಿರುತ್ತೆ ಅಂತ. ಗೈಸ್ ನವಿಲು ನೋಡ್ತೀರಾ ಗೈಸ್, ಅವರೇ ಗಿಡ ಅಲ್ಲಿ ಓಡೋಗ್ತಾಯಿದೆ ನೋಡಿ. ಅಲ್ಲಿ ಓಡ್ತಾಯಿದೆ ನೋಡಿ, ಅಲ್ಲಿ ಹೋಗ್ತಾಯಿದೆ, ಕಾಣ್ತಾ ಇದೆಯಾ ನವಿಲು? ಅಲ್ಲಿ ಹೋಗ್ತಾಯಿದೆ ನೋಡ್ರಿ, ಸಣ್ಣದಾಗಿ ಬರೀ ಮಖ ತೋರಿಸ್ಕೊಂಡು ಹೋಗ್ತಾಯಿದೆ. ಅವರೇ ಗಿಡ ಎಷ್ಟು ಸ್ವಲ್ಪ ಬಳ್ಳಿ ಹರಡಿದೆ ನೋಡಿ. ಇಲ್ಲಿ ಅವರೇ ಗಿಡನ ಅವರೇ ಕಾಯಿ ತಿಂತೀವಿ ಸಲ. ಗಾಯ್ಸ್ ಹುಲ್ಲು, ಕಮಟ್ಲೆ ಹುಲ್ಲು, ಮೊಣಕಾಲು ಉದ್ದ ಹುಲ್ಲಿದೆ. ಬರ್ರಿ ಹುಲ್ಲು ಗಾಯ್ಸ್. ಇಲ್ಲಿ ತೊಗರಿ ನೋಡು, ತೊಗರಿ ಹಾಕಿದ್ದೀವಿ. ತೊಗರಿ ಮೊಣಕಾಲು ಉದ್ದ ಹುಲ್ಲು ಗಾಯ್ಸ್, ಮೊಣಕಾಲು ಉದ್ದ ಹುಲ್ಲು. ಇಲ್ಲಿ ನೋಡಿ ತೋರಿಸ್ತೀನಿ, ಇಲ್ಲಿ ಮೊಣಕಾಲು ಉದ್ದ ಬರುತ್ತೆ ಹುಲ್ಲು. ಅಷ್ಟು ಉದ್ದ ಬೆಳೆದ್ರೆ ಏನು ಕತೆ ಅಂತ ನೋಡಿ. ಎಷ್ಟು ಉದ್ದ ಬಂದಿತ್ತು ಹುಲ್ಲು. ಬರೀ ಹಿಂಗೆ ಗೈಸ್, ಯಾವಾಗ್ಲಾರ ಆಗಲಿ ನಾವು ಏನಾರ ಆಯಿತು, ಟಮಟೆ ಆಯಿತು, ನೆನ್ಗಡ್ಲೆ ಆಯಿತು, ಈ ಥರ ತೊಗರಿ, ಅವರೆ ಗಿಡ ಈ ಥರ ಹಾಕಿದರೆ ಮೊಣಕಾಲು ಉದ್ದ ಬಂದ್ಬಿಡುತ್ತೆ. ಮೊಣಕಾಲು ಉದ್ದ ಹುಲ್ಲು ಬರುತ್ತೆ, ಮೊಣಕಾಲು ಉದ್ದ. ಬರೀ ಹಿಂಗೆ ಈಗ ಒಂಥರ ಹುಲ್ಲು ಇದ್ದಂಗೆ ಇಲ್ಲಿ. ಈ ಕೆಂಗಾಡು ಅಂತ ಏನು ಕರಿತೀವಲ್ಲ, ಹುಲ್ಲು, ಬರೀ ಹುಲ್ಲು ಗಾಯ್ಸ್. ಇಲ್ಲಿ ಬರೇ ಹುಲ್ಲು ಮಾತ್ರ ಇಲ್ಲಿ. ಇದನ್ನೂ ಬಿಟ್ಟಿಲ್ಲ ಈ ಗಿಡನ, ಎಲ್ಲ ತಿಂದಾಕವೇ ಗಾಯ್ಸ್ ನವಿಲು. ಏನು ಮಾಡೋದು ಹೇಳಿ? ಅದಕ್ಕೆ ಬೆಳಗ್ಗೆ ಅಷ್ಟೊತ್ತಿಗೆಲ್ಲ ಬರೋದು ನಾವು. ಏನಕ್ಕೆ ಬರ್ತೀವಿ ಅಂದರೆ ಇದಕ್ಕೆ ಕಾರಣಕ್ಕೆ ಬರೋದು ಗಾಯ್ಸ್. ರಾಗಿಗೆ ಜಟ್ಟು ಜೋಡಿಸ್ತಾ ಇದ್ದೀನಿ. ರಾಗಿಗೆ ಜಟ್ಟು ಹಾಕ್ತಾಯಿದ್ದೀನಿ ಗಾಯ್ಸ್. ರಾಗಿಗೆ ಜಟ್ಟು ಹಾಕ್ತಾಯಿದ್ದೀನಿ. ರಾಗಿಗೆ ಇದು ನೆಂದಿದೆ ಈ ಕಡೆ, ಆ ಕಡೆ ಮೇಕ್ ಹಾಕ್ಬೇಕು. ಆ ಮರದ ಹತ್ರ ಅಲ್ಲಿ ಜಟ್ಟು ಕಾಣ್ತಾ ಇದೆಯಲ್ಲ, ಅಲ್ಲಿ ಇದು ಮುರಿದೇ ಹೋಗೈತೆ ಕೆಳಗಳದು ನೋಡಿ. ಮುರಿದೇ ಹೋಗೈತೆ ಗೈಸ್ ಕೆಳಗಳದು ನೋಡಿ. ಹಿಂಗೆ ಆಗೋದು. ನೀರೆಲ್ಲ ಪೂರ್ತಿ ಈ ಕಡೆ ಹೋಯ್ತು, ನೀರೆಲ್ಲ ನೋಡಿ ಜೋಡಿಸ್ತಾ. ಅದಕ್ಕೆ ಇದನ್ನು ತೆಗಿತಾ ಇದ್ದೀನಿ ವಾಪಸ್. ಬೇಡ ಇದು, ಬರೀ 5 ಹಾಕ್ತೀನಿ ಜಟ್ಟು, 5 ಓಡಲಿ. ಜಟ್ಟು ಮುರಿದೋಗಿದೆ, ಕಿತ್ಕೊಂಡೋಗಿದೆ. ಮುರಿದೋಗಿದೆಯಲ್ಲ, ಕಿತ್ಕೊಂಡೋಗಿದೆ ಜಟ್ಟು. ಜೋಡಿಸಿದ್ವಾ, ಥ್ರೆಡ್ ಹೋಗೈತೆ ನೋಡಿ. ಇಲ್ಲಿ ಥ್ರೆಡ್ಡು ಗಾನ್ ಆಗೈತೆ, ಅದಕ್ಕೆ ಕಿತ್ಕೊಂಡು ಹೋಗೈತೆ ನೀರೆಲ್ಲ. ಬರೀ ಅರ್ಧೋಗೈತೆ ಪೂರ್ತಿ ಎಲ್ಲ. ಅಲ್ಲೋಗಿ ಅರ್ಧೋಗಿ ನಿಂತೈತೆ ನೀರೆಲ್ಲ, ಕಿತ್ಕೊಂಡು ಹೋಗೈತೆ ಜಟ್ಟೆಲ್ಲ. ಅದಕ್ಕೆ ಇದನ್ನು ತೆಗಿತಾ ಇದ್ದೀನಿ ವಾಪಸ್. ಗಾಯ್ಸ್ ಜಟ್ಟು ಜೋಡಿಸ್ಬಿಟ್ಟು ಆಯಿತು, ಇನ್ನೇನು ಮುಗೀತು, ಜೋಡಿಸಾಯ್ತು. ಆ ಕಡೆ ಇದ್ವಲ್ಲ, ಈ ಕಡೆ ತೆಗ್ದಾಕ್ತು. ಈಗ ಈ ಕಡೆ ಹೊಡಿತು, ಆ ತೆಂಗಿನ ಸಸಿ ತನಕ ಹೊಡಿತವೆ. ಆಮೇಲೆ ಇನ್ನೊಂದು ಸ್ವಲ್ಪ ಆ ಕಡೆಗೆ ಜೋಡಿಸ್ಬೇಕಷ್ಟೆ. ಫೈನಲ್ ಜೋಡಿಸಾಯಿತು. ಈಗ ಮನೆಗೆ ಹೋಗ್ಬೇಕು.
ಆ ಕಡೆ ಮಳೆ ಬರ್ತಾ ಇದೆ. ಈಗ ಸೂರ್ಯ ಎದ್ದಿದ್ದಾನೆ, ಮಳೆ ಬರ್ತಾ ಇದೆ ಆ ಕಡೆ. ಈಗ ಹೋಗ್ಬೇಕು ಮನೆಗೆ. ಬನ್ನಿ ಹೋಗೋಣ ಮನೆಗೆ. ಚಪಾತಿ ಪಲ್ಯ ತಿಂತಾ ಇದ್ದೀನಿ. ತಿನ್ನೋಣ ಬನ್ನಿ ಗೈಸ್. ಮನೆಯಿಂದ ಬಂದೆ ಗೈಸ್, ಹೊಲ್ದ ಹತ್ರ ದನಗಳು ಹಿಡ್ಕೊಂಡು ಬಂದೆ. ಈಗ ಕಟ್ಟಿ ಹಾಕ್ಬೇಕು ಗೈಸ್ ಟಮಾಟೆಗೆ, ಒಣಗಿರೋ ಟೊಮಾಟೆಗೆ, ಹುಲ್ ಬಂದಿರೋ ಟೊಮಾಟೆಗೆ ಕಟ್ಟಿ ಹಾಕ್ಬೇಕು. ಈಗ ಕಟ್ಟಿ ಹಾಕ್ಬೇಕು, ಮೇಯ್ಬೇಕು. ಅಲ್ಲಿ ಟೈಮ್ ಆಗೈತದೆ. ಕಟ್ಟಿ ಹಾಕ್ಬಿಟ್ಟು ಸಿಗ್ತೀನಿ ಗೈಸ್. ಬಾಯ್. ಕಟ್ಟಿ ಹಾಕ್ಬಿಟ್ಟು ಸಿಗೋಣ ಗೈಸ್. ದನಗಳು ಕಟ್ಟಾಯ್ತು ಗೈಸ್, ಮೇಯೋಕ್ಕೆ ಮೇಯ್ತಾ ಇದ್ದಾವೆ. ಮೊಣಕಾಲುದ್ದ ಉದ್ದು ಮೇಯ್ತಾ ಇದ್ದಾವೆ ನೋಡಿ. ಎಲ್ಲ ಮೊಣಕಾಲುದ್ದ ಎರಡು ತಕ್ಕ ಕಟ್ಬಿಟ್ರೆ ಸಾಕು ಗೈಸ್. ಎರಡೆರಡು ಗಿಡಕ್ಕೆ ಕಟ್ಬಿಟ್ರೆ ಸಾಕು, ಹೊಟ್ಟೆ ತುಂಬೋಗುತ್ತದೆ, ಅಷ್ಟೊಂದು ಮೇವಿದೆ. ಸೊ ಈಗ ಹೋಗ್ಬಿಟ್ಟು ಟ್ಯಾಕ್ಟ್ರಿ ಹೊಡ್ಕೊಂಡು ಹೋಗ್ಬೇಕು ಬೇಸಾಯಕ್ಕೆ. ನಮ್ಮದೇ ಬೇಸಾಯ ಹೊಡ್ಯಕ್ಕೆ, ಬೇರೆಯವ್ರಿಗೂ ಇತ್ತು ಹೊಡ್ಯಕ್ಕೆ ಹೋಗ್ತಾಯಿದ್ದೀನಿ. ಹೋಗ್ತಾಯಿದ್ದೀನಿ ಮನೆಗೆ. ಈಗ ಕರೆನೂ ಹೊಡ್ಕೊಂಬಂದಿದ್ದೀನಿ ಮೇಯಕ್ಕೆ. ಈಗ ಹೋಗ್ತಾಯಿದ್ದೀನಿ, ಬೇಸಾಯ ಹೊಡಿಬೇಕು ಟ್ಯಾಕ್ಟ್ರಿಲಿ. ಹೋಗೋಣ ಬನ್ನಿ. ಹೋಗ್ತಾಯಿದ್ದೀನಿ ಗಾಯ್, ಹೊಲ್ದ ಹತ್ರ ಐದನೇಗ್ಲು ಹಾಕ್ಕೊಂಡು ಹೋಯ್ತಾ ಇದ್ದೀನಿ. ಹೊಲ್ದ ಹತ್ರ ಐದನೇಗ್ಲು ಹಾಕ್ಕೊಂಡು ಗೈಸ್. ಇದು ಹೊಡೆದಾಯ್ತು ಗೈಸ್. ಈಗ ಮನೆತೊಳಿಂದ ಬಂದ್ಬಿಟ್ಟು ಇದು ಹೊಡೆದಾಯ್ತು. ಈಗ ಬರೀ ಇದೆ ಕಂಟ್ರಿಗೆ ಸೊಪ್ಪಿದು, ಬರೀ ಇದೆ. ತೋಟ ತುಂಬ ಇದಾಯಿತು. ಸೊ ಹೊಡೆದಾಯ್ತು. ಈಗ ಹೊಡೆದಾಯ್ತು. ಇದು ಹೊಡಿಬೇಕು. ಇದು ಹೊಡಿಬೇಕೀಗ. ಇದು ಹೊಡೆದಾಯ್ತು ಗೈಸ್. ಒಂದು ಮಕ್ಕ, ಇನ್ನೊಂದು ಮಕ್ಕ ಕಟ್ಕೊಂತು ಗೈಸ್. ಏನು ಮಾಡೋದು, ಕಟ್ಕೊಂತು. ಇನ್ನೊಂದು ನೆಕ್ಸ್ಟ್ ಟೈಮ್ ಹೊಡಿತೀವಿ. ಬಟ್ಟೆಲ್ಲ ಹೊಡೆದಾಯ್ತು. ಗೈಸ್ ಸೀಬೆ ಹಣ್ಣು ತಿಂತಾಯಿದ್ದೀವಿ ಎಲ್ಲರೂ. ಚೆನ್ನಾಗಿದೆ ಸೀಬೆ ಹಣ್ಣು ಮಾತ್ರ. ಹೊಡೆದಾಯ್ತು ಗೈಸ್. ಇಷ್ಟು ಈಗ ಸ್ಟಾರ್ಟ್ ಮಾಡಿದ್ನೋ ಅದೇ ಹೊಡೆದಾಯ್ತು. ಹೊಡಿಬೇಕು ಅಂತಿದ್ದ ಹೊಡೆದಾಯ್ತು. ನೋಡಿ ಹೆಂಗೆ ಕಾಣ್ತೈತೆ. ಅದು ಹೊಡೆದಿರೋದು ಬೇಸಾಯ ಇಷ್ಟೇ ಹೊಡೆದಿರೋದಾಯ್ತು. ಬಾಯ್ ಗೈಸ್. ಬೇಸಾಯ ಹೊಡ್ಕೊಂಡು ಮನೆ ತಕ್ಕ ಟ್ಯಾಕ್ಟ್ರಿ ನಿಲ್ಲಿಸಿ ಈಗ ಬಂದಿದ್ದೀನಿ ಹೊಲ್ದ ಹತ್ರ ದನಗಳು ಕಟ್ಟಾಗೋಕ್ಕೆ ಅಂತ. ಸೊ ಈ ಕಡೆ ಇದ್ವಲ್ಲ, ಆ ಕಡೆ ಕಟ್ಟಾಯಿತು. ಎತ್ಕೊಳ್ಳೋಣ ಆ ಕಡೆ ಕಟ್ಟಿದ್ದೀನಿ. ಅದು ಕೆತ್ತೇ ಇಲ್ಲ ಗೈಸ್, ನೋಡ್ತೈತಲ್ಲ ಎತ್ತು, ಅದು ಕೆತ್ತೇ ಇಲ್ಲ. ಮೇಯ್ಬೇಕು, ಚೆನ್ನಾಗಿ ಕೆತ್ತಬೇಕು ಮೇವೆಲ್ಲ. ಈ ಥರ ಕೆತ್ತಿದ ನೋಡಿ ಇಲ್ಲಿ. ಈ ಥರ ಏನು ಬಿಡೋಕ್ಕೆ ಹೋಗಬಾರ್ದು. ಚೆನ್ನಾಗಿ ತಿನ್ಬೇಕು. ಚೆನ್ನಾಗಿ ತಿಂದರೆ ಮಾತ್ರ ಇನ್ನೊಂದು ಕಟ್ಟೋದಿಲ್ಲ, ಕಟ್ಟಲ್ಲ. ಅದು ಅಲ್ಲೇ ಮೇಯ್ತಾ ಇರಬೇಕು ಅಷ್ಟೇ. ಹೋಗೋಣ ಬನ್ನಿ ಈಗ ಮನೆಗೆ. ಮತ್ತೊಂದು ಬೇಸಾಯಕ್ಕೆ ಹೋಗ್ಬೇಕು. ಕಟ್ಟಿದ್ದೀನಿ ಗಾಯ್ಸ್, ಹೋಗ್ತಾಯಿದ್ದೀನಿ ಮನೆಗೆ. ಗೈಸ್ ಮನೆಗೆ ಹೋಗ್ಬಿಟ್ಟು ದನಗಳು ಕಟ್ಬಿಟ್ಟು ಮತ್ತೆ ಮನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ತಿನ್ಕೊಂಡು ಈಗ ಮತ್ತೆ ಹೊಲ್ದ ಹತ್ರ ಬಂದಿದ್ವಿ ಗೈಸ್. ಮತ್ತೆ ಹೊಲ್ದ ಹತ್ರ ಬಂದ್ಬಿಟ್ಟು ನೀರು ಜಾಸ್ತಿ ಆಗೈತೆ, ಅದಕ್ಕೆ ಇನ್ನೊಂದು ಸ್ವಲ್ಪ ಆ ಕಡೆಗೆ ಜೋಡಿಸ್ಬೇಕು. ಸೊ ಕೆಳಗಡೆಗೆ ಹೋಗ್ಬಿಟ್ಟು ಕೂಡಲು ತಗೊಂಬರೋಣ ಬನ್ನಿ. ಅಲ್ಲೊಂದು ಸ್ವಲ್ಪ ಗಿಡ ಐತೆ, ಕೊಚ್ಚಬೇಕು ಬೆಂಡ್ ಹತ್ರ. ಅದಕ್ಕೆ ಕೆಳಗಡೆ ಹೋಗ್ತಾಯಿದ್ದೀನಿ. ಕೆಳಗಡೆ ಹೋಗ್ತಾಯಿದ್ದೀನಿ ನೋಡಿ ಗಾಯ್ಸ್. ಕೆಳಗಡೆ ಜೋಡ್ಸಾಯ್ತು ಗಾಯ್ಸ್. ನೋಡಿ ಜೋಡ್ಸಾಯ್ತು. ಈ ಕಡೆ ಇದ್ದವು ಈ ಕಡೆ ಶಿಫ್ಟ್ ಮಾಡಿದ್ದೀನಿ. ಈಗ ಮತ್ತೆ ನಾಳೆ ಆ ಕಡೆ ಶಿಫ್ಟ್ ಮಾಡಬೇಕು. ಕರ್ರಗಲೆ ಕಾಣ್ತಾಯಿದೆ ಗೈಸ್ ರಾಗಿ. ಈ ಥರ ಕಾಣಬೇಕು ರಾಗಿ, ಕರ್ರಗಲೆ.
ಬೆಳ್ಳಕ್ಕೆ ಕಾಣಬಾರ್ದೈತಿ. ಬೆಳ್ಳಕ್ಕೆ ಕಂಡ್ರೆ ನೆಟ್ಟು ಗೊಬ್ಬರ ಚೆಲ್ಲಿಲ್ಲ ಅಂತ ಅರ್ಥ. ಆ ಥರದ ಕರ್ರೆ ಕಂಡ್ರೆ ಗೊಬ್ಬರ ಚೆಲ್ಲಿದ್ದಾನೆ, ಎಲ್ಲ ಚೆಲ್ಲಿದ್ದಾರೆ ಅಂತಾರೆ. ಇಲ್ಲಾಂದ್ರೆ ಇಲ್ಲ, ಗೊಬ್ಬರ ಒಯ್ನ ಕೊಡ್ಬೇಕಷ್ಟೇ ಗೈಸ್. ದನಗಳೆಲ್ಲ ಕಟ್ಟಾಯಿತು ಗೈಸ್. ಹೊಲ್ತಳಿಂದ ಹಿಡ್ಕೊಂಬಂದು ಲೇಟ್ ಆಯಿತು ಮಾಡೋದು. ಸೊ ಎಲ್ಲ ಕಟ್ಟಾಗಾಯಿತು, ಹಾಲು ಕರ್ಕೊಂಡಾಯ್ತು. ಇದಿಲ್ಲೇ ಐತೆ, ಮೇವು ಹಾಕ್ಬೇಕು ಇದಕ್ಕೆ. ಸೊ ಮಂಕಂಡವೆಲ್ಲ. ಸೊ ಸಿಗೋಣ ಆಮೇಲೆ. ಮಂಕಂಡವೆ ನೋಡಿ ಗೈಸ್, ಮಂಕಂಡವೆ. ಮನೆಗೆ ಬಂದೆ, ಎಲ್ಲ ಕಟ್ಟಾಕಿ ದನಗಳು ಗಿಟ್ಟಾಕಿ. ಸೊ ಇಲ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಕತೆ ಇಷ್ಟೇ. ಹೇಗೆ ಅನಿಸ್ತು ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನಾಳೆ.